ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್. ಈಗ ಅಮೃತ ಗುರುಕುಲ ಸಂಗೀತ ಪಾಠ ನಡೆಸಿಕೊಡುತ್ತಾರೆ ವಿದುಷಿ ಆರ್ ಚಂದ್ರಿಕಾ. ಭಾಗವಹಿಸುವ ವಿದ್ಯಾರ್ಥಿನಿ ಶಿಲ್ಪಾ ಶಶಿಧರ್. ಇಂದಿನ ಅಮೃತ ಗುರುಕುಲ ಸಂಗೀತ ಪಾಠ ಕಾರ್ಯಕ್ರಮದಲ್ಲಿ ಒಂದು ಮೈಸೂರು ವಾಸುದೇವಾಚಾರ್ಯ ಕೃತಿ ಪಾಠ ಮಾಡೋಣ. ಈ ಕೃತಿ ಪಂತವರಾಳಿ ರಾಗದಲ್ಲಿದೆ. ಮಿಶ್ರ ಛಾಪು ತಾಳಕ್ಕೆ ಅಳವಡಿಸಿದ್ದಾರೆ. ಈ ಪಂತವರಾಳಿ ರಾಗ ತುಂಬಾ ಪ್ರಾಚೀನವಾದ ರಾಗ, ತುಂಬಾ ಪ್ರಸಿದ್ಧವಾದ ರಾಗ. ಇದಕ್ಕೆ ಇನ್ನೊಂದು ಹೆಸರು ಕಾಮವರ್ಧಿನಿ ಅಂತ ಕೂಡ ಹೇಳ್ತಾರೆ. 9ನೇ ಬ್ರಹ್ಮಚಕ್ರದ 3ನೇ ರಾಗ, ಅಂದ್ರೆ 51ನೇ ಮೇಳಕರ್ತ ರಾಗ. ವೆಂಕಟಮಖಿಗಳು ಈ ರಾಗಕ್ಕೆ ಕಾಶಿ ರಾಮಕ್ರಿಯಾ ಅಂತ ಕೂಡ ಕರೆದಿದ್ದಾರೆ. ಸರ್ವಕಾಲ ಗಾನಯೋಗ್ಯವಾಗಿದೆ ಈ ರಾಗ. ಸರ್ವ ಗಮಕ ವರಿಕವಾಗಿದೆ. ತ್ರಿಸ್ಥಾಯಿ, ರಕ್ತಿರಾಗ, ಷಡ್ಜಗ್ರಹ. ಆಮೇಲೆ ಗಾನರಸ ಪ್ರಧಾನವಾಗಿರುವ ಈ ರಾಗದಲ್ಲಿ ಭಕ್ತಿ, ಕರುಣೆ, ವೀರಭಾವಗಳನ್ನು ಚೆನ್ನಾಗಿ ಪೋಷಿಸಬಹುದು. ಆಮೇಲೆ ಈ ರಾಗದ ವಾದಿ ಸಂವಾದಿ ಸ್ವರಗಳು ಹೇಗ್ ಬರುತ್ತೆ ಅಂದ್ರೆ ರಿ, ದ, ಮ, ನಿ, ಗ, ನಿ, ಸ, ಪ. ಈ ರಾಗದ ಗ್ರಹ ಸ್ವರಗಳು ಸ, ಪ, ಗ, ನಿ. ನ್ಯಾಸ ಸ್ವರಗಳು ಸ, ಪ, ಗ. ಪಂಚಮ ವರ್ಜ್ಯ ಪ್ರಯೋಗಗಳು ಕೂಡ ಇದರಲ್ಲಿ ತುಂಬಾ ಚೆನ್ನಾಗಿ ಕೇಳಿ ಬರುತ್ತೆ. ಈ ರಾಗಕ್ಕೆ ಬರೋ ಸ್ವರಸ್ಥಾನಗಳು ಹೇಳ್ತೀನಿ. ಆರೋಹಣದಲ್ಲಿ ಸರಿ ಗ ಮ ಪ ಧ ನಿ ಸ, ಸರಿ ಗ ಮ ಪ ದ ನಿ ಸ, ಸಾ ನಿ ಧ ಪ ಮ ಗ ರೆ ಸ, ಸಾ ನಿ ದ ಪ ಮ ಗ ರೆ ಸ. ಷಡ್ಜ, ಶುದ್ಧ ರಿಷಭ, ಅಂತರಗಾಂಧಾರ, ಪ್ರತಿಮಧ್ಯಮ, ಪಂಚಮ, ಶುದ್ಧ ದೈವತ, ಕಾಕಲಿ ನಿಷಾದ. ಈ ಸ್ವರಗಳು ಬರುತ್ತೆ. ನೀವು ಈ ರಾಗ ಲಕ್ಷಣ ಎಲ್ಲ ಬರ್ಕೊಂಡ್ರಾ? ಹಾ, ಬರ್ಕೊಂಡಿದ್ದೀನಿ. ಒಂದ್ಸಲ ಓದ್ತೀರಾ? ಏನ್ ಬರ್ಕೊಂಡಿದ್ದೀರಾ? ಹಾ, ಓದ್ತೀನಿ. ಕಾಮವರ್ಧಿನಿ ಅಂತ ಕೂಡ ಪಂತವರಾಳಿಗೆ ಮತ್ತೊಂದು ಹೆಸರಿದೆ. ಇದು 9ನೇ ಬ್ರಹ್ಮಚಕ್ರದ 3ನೇ ರಾಗ, ಅಂದ್ರೆ 51ನೇ ಮೇಳಕರ್ತ ರಾಗ. ವೆಂಕಟಮಖಿಗಳು ಇದನ್ನ ಕಾಶಿ ರಾಮಕ್ರಿಯಾ ಅಂತ ಕೂಡ ಕರೀತಾರೆ. ಸರ್ವಕಾಲದಲ್ಲೂ ಹಾಡಬಹುದು. ಸರ್ವಸ್ವರ ಗಮಕವರಿಕ ರಾಗ, ತ್ರಿಸ್ಥಾಯಿ ರಕ್ತಿರಾಗ. ಮತ್ತೆ ಗಾನರಸ ಪ್ರಧಾನವಾಗಿರುವ ಈ ರಾಗದಲ್ಲಿ ಭಕ್ತಿ, ಕರುಣೆ, ವೀರ ಭಾವಗಳನ್ನು ಚೆನ್ನಾಗಿ ಪೋಷಿಸಬಹುದು. ಮತ್ತೆ ಈ ರಾಗದ ವಾದಿ ಸಂವಾದಿ ಸ್ವರ ಜೋಡಣೆ ರಿ, ದ, ಮ, ನಿ, ಗ, ನಿ, ಸ, ಪ. ಮತ್ತೆ ಗ್ರಹ ಸ್ವರಗಳು ಷಡ್ಜ, ಪಂಚಮ, ಗಾಂಧಾರ, ನಿಷಾದ. ಹೌದು. ನ್ಯಾಸ ಸ್ವರಗಳು ಷಡ್ಜ, ಪಂಚಮ, ಗಾಂಧಾರ. ಜೀವಸ್ವರಗಳು ಷಡ್ಜ, ಗಾಂಧಾರ, ಮಧ್ಯಮ, ಪಂಚಮ, ದೈವತ ಮತ್ತು ನಿಷಾದಗಳು. ಹಾಗೆ ಪಂಚಮ ವರ್ಜ್ಯ ಪ್ರಯೋಗ ಕೂಡ ಇದರಲ್ಲಿ ಬಹಳ ಚೆನ್ನಾಗಿ ಕೇಳುತ್ತೆ. ಮತ್ತೆ ಇದರಲ್ಲಿ ಬರುವಂತಹ ಸ್ವರಗಳು ಷಡ್ಜ, ಶುದ್ಧ ರಿಷಭ, ಅಂತರಗಾಂಧಾರ, ಪ್ರತಿಮಧ್ಯಮ, ಪಂಚಮ, ಶುದ್ಧ ದೈವತ, ಕಾಕಲಿ ನಿಷಾದ. ಹೌದು. ಇದರಲ್ಲಿ ನಿಮಗೆ ಯಾವ ರಚನೆಗಳು ಗೊತ್ತು ಪಂತವರಾಳಿ ರಾಗದಲ್ಲಿ? ಪಂತವರಾಳಿ ರಾಗದಲ್ಲಿ ಸ್ವಾತಿ ತಿರುನಾಳರ ಸಾರಸಾಕ್ಷ ಪರಿಪಾಲನೆ, ಮತ್ತೆ ಒಂದು ವರ್ಣ ಸದಾಶಿವರಾಯರದು ಇಂಥ ಚೌಕ ವರ್ಣ ಕೂಡ ಆಗಿದೆ. ತ್ಯಾಗರಾಜರ ಕೃತಿಗಳು ಯಾವ್ದಾದ್ರು ಗೊತ್ತಾ ಈ ರಾಗದಲ್ಲಿ? ಶಿವ ಶಿವ ಏನರ, ಶಿವ ಶಿವ ಏನರಾದ, ಶಂಭೋ ಮಹಾದೇವ, ಅಪ್ಪರಾಮ ಭಕ್ತಿ, ರಘುವರನನ್ನು, ಬೇಕಾದಷ್ಟು ಕೃತಿಗಳಿದೆ. ನಾರದ ಮುನಿ, ವಾಡೇರ ದೈವಮು, ಸುಬ್ಬುರಾಮ ದೀಕ್ಷಿತರ ಕಂಚಿ ಕಾಮಕೋಟಿ,
ಆಮೇಲೆ ವೀಣಾ ಕುಪ್ಪಯ್ಯರ್ದು ಸ್ವಾಮಿ ನಿನ್ನೆ ವರ್ಣ, ಹಾ ಮುತ್ತುಸ್ವಾಮಿ ದೀಕ್ಷಿತರದು ರಾಮನಾಥಂ, ಹಾ ಹಾ ಬೇಕಾದಷ್ಟು ಕೃತಿಗಳು ಈ ರಾಗದಲ್ಲಿದೆ. ಇವತ್ತು ನಾವು ಈ ಮೈಸೂರು ವಾಸುದೇವಾಚಾರ್ಯ ವಿರಚಿತ ಶಂಕರಿ ನಿನ್ನೆ ಈಕ ಚಾಲ ನಮ್ಮಿತೀನಿ ಅನ್ನೋ ಕೃತಿನ ಪಾಠ ಮಾಡೋಣ. ಸರಿ ಮೇಡಮ್. ಇದರ ಶುದ್ಧ ಸಾಹಿತ್ಯ ಒಂದ್ಸಲ ಬರ್ಕೊಂಡ್ಬಿಡಿ. ಹಾ ಹೇಳಿ. ಪಲ್ಲವಿದು ಹಾ ಶಂಕರಿ ನಿನ್ನೆ ಶಂಕರಿ ನಿನ್ನೆ ಇಕ ಇಕ ಚಾಲ ಚಾಲ ನಮ್ಮಿತೀನಿ. ನಮ್ಮಿತೀನಿ. ಏನ್ ಬರ್ಕೊಂಡಿದ್ದೀರಾ ಒಂದ್ಸಲ ಓದಿ. ಶಂಕರಿ ನಿನ್ನೆ ಇಕ ಚಾಲ ನಮ್ಮಿತೀನಿ. ಹಾ, ಪಲ್ಲವಿ ಸಾಹಿತ್ಯ ಇಷ್ಟೇ. ಪಲ್ಲವಿದು ಶುದ್ಧ ಸಾಹಿತ್ಯ. ಶಂಕರಿ ನಿನ್ನೆ ಇಕ ಚಾಲ ನಮ್ಮಿತೀನಿ ಅಂದ್ರೆ ಶಂಕರಿ ಅಂದ್ರೆ ಪರಮೇಶ್ವರಿ, ನಿನ್ನ ತುಂಬಾ ನಂಬಿದ್ದೀನಿ ನಾನು, ನಿನ್ನನ್ನೇ ನಾನು ನಂಬಿರೋದು ಅನ್ನೋ ಅರ್ಥ ಬರುತ್ತೆ ಅಷ್ಟು ಪಲ್ಲವಿ ಭಾಗಕ್ಕೆ. ಇದು ಸಮದಿಂದ ಪ್ರಾರಂಭ ಆಗುತ್ತೆ. ಮಿಶ್ರ ಛಾಪು ತಾಳ ಅಂತ ಮೊದಲೇ ಹೇಳಿದ್ದೀನಿ. ಮಿಶ್ರ ಛಾಪಿನಲ್ಲಿ ಸಮಕ್ಕೆ ಪ್ರಾರಂಭ ಆಗುತ್ತೆ. ಮೊದಲನೇ ಸಂಗತಿ ನೋಡೋಣವಾ? ಹ್ಞೂ ಮೇಡಮ್. ಸನಿ ಸರಿ ಗರಿ ಸನಿ ಸರಿ ಗರಿ ಗಾ ಗಮರಿ ಗಮರಿ ಗಮ ಪಮ ಪಾಮ ಗಮ ಪ ಗಮ ಪಮ ಪಾಮ ಗಮ ಪ ಪಮಗರಿ ಗಮ ರಮ ಗರಿ ಗರಿ ಪಮಗರಿ ಗಮ ದಮ ಗರಿ ಗರಿ ಸನಿ ಸರಿ ಗರಿ ಸನಿ ಸರಿ ಗರಿ ಗಾ ಗಮರಿ ಗಮರಿ. ಇಲ್ಲಿ ಎಲ್ಲೆಲ್ಲಿ ಕೆಳಗಡೆ ಗೆರೆ ಹಾಕೋಬೇಕು ಅನ್ನೋದು ನಾನು ಹೇಳ್ಕೊಡುವಾಗ ನೀವು ಅದನ್ನ ಗಮನ ಇಟ್ಕೊಳ್ಳಿ. ಇಲ್ಲೇನಾಗುತ್ತೆ? ಸನಿ ಸರಿ ಗರಿ ಸನಿ ಸರಿ ಗರಿ ಒಂದನೇ ಕಾಲದಲ್ಲೇ ಇದೆ. ಗಾ ಗಮರಿ ಗಮರಿ ಅಲ್ಲಿ ಮಾತ್ರ ಗೆರೆ ಹಾಕೊಳ್ಳಿ. ಗಮ ಪಮ ಪಾಮ ಗಮ ಪ ಗಮ ಪಮ ಪಾಮ ಗಮ ಪ ಪಮಗರಿ ಗಮ ದಮ ಗರಿ ಗರಿ ಪಮಗರಿ ಗಮ ದಮ ಗರಿ ಗರಿ. ಇಷ್ಟಕ್ಕೂ ಎರಡಾವರ್ತಕ್ಕೂ ಪೂರ್ತಿ ಕೆಳಗಡೆ ಗೆರೆ ಹಾಕ್ಬೇಕು. ಎರಡನೇ ಕಾಲದಲ್ಲಿ ಪೂರ್ತಿ ಎರಡನೇ ಕಾಲದಲ್ಲಿ ಬರುತ್ತೆ. ಒಂದ್ಸಲ ಹಾಡ್ತೀರಾ ಮೊದಲನೇ ಸಂಗತಿ? ಸಾನಿ ಸರಿ ಗರಿ ಗಾ ಗಮರಿ ಗಮ ಪಮ ಪಾಮ ಗಮ ಪ ಪಮಗರಿ ಗಮ ಗರಿ ಪಮಗರಿ ಗಮ ದಮ ಗರಿ ಗರಿ. ಸರಿಯಾಗಿದೆ. ಎರಡನೇ ಸಂಗತಿ, ಅಲ್ಲಿ ಮೊದಲನೇ ಸಂಗತಿಗೂ ಎರಡನೇ ಸಂಗತಿಗೂ ಏನ್ ವ್ಯತ್ಯಾಸ ಅನ್ನೋದು ನೀವು ಮುಂದೆ ಹಾಡುವಾಗ ಗಮನದಲ್ಲಿ ಇಟ್ಕೊಂಡ್ರೆ ಸಾಕು. ಸನಿ ಸರಿ ಗಮ ಪದ ಸನಿ ಸರಿ ಗಮ ಪದ ನಿದ ಪಮಗರಿ ಗ ಸಾಸ ನಿದ ಪಮಗರಿ ಗ ಸಾಸ ಪದ ನಿಸ ಸನಿ ಧನಿ ಪ ಪದ ನಿಸ ಸನಿ ಧನಿ ಪ ಪಮಗರಿ ಗಮ ದಮ ಗರಿ ಗರಿ ಪಮಗರಿ ಗಮ ದಮ ಗರಿ ಗರಿ. ಸನಿ ಸರಿ ಗಮ ಪದ ಸನಿ ಸರಿ ಗಮ ಪದ ನಿದ ಪಮಗರಿ ಗ ಸಾಸ ನಿದ ಪಮಗರಿ ಗ ಸಾಸ ಪದ ನಿಸ ಸನಿ ಧನಿ ಪ ಪದ ನಿಸ ಸನಿ ಧನಿ ಪ ಪಮಗರಿ ಗಮ ದಮ ಗರಿ ಗರಿ ಪಮಗರಿ ಗಮ ದಮ ಗರಿ ಗರಿ. ಒಂದ್ಸಲ ಹಾಡಿ ಎರಡನೇ ಸಂಗತಿ. ಸನಿ ಸರಿ ಗಮ ಪದ ನಿದ ಪಮಗರಿ ಗ ಸಾಸ ಪದ ನಿಸ ಸನಿ ಧನಿ ಪ ಪಮಗರಿ ಗಮ ದಮ ಗರಿ ಗರಿ. ಸರಿಯಾಗಿದೆ. ಮುಂದಿಂದು ಸನಿ ಸರಿ ಗಮ ಪದ ಸನಿ ಸರಿ ಗಮ ಪದ ನಿದ ಪಮಗರಿ ಗ ಸಾಸ ನಿದ ಪಮಗರಿ ಗ ಸಾಸ. ಇಷ್ಟು ಭಾಗನೂ ಎರಡಾವರ್ತ ಎರಡನೇ ಸಂಗತಿ ತರಹನೇ ಇದೆ. ಮುಂದಕ್ಕೆ ಸ್ವಲ್ಪ ಬದಲಾವಣೆ ಇದೆ. ಸನಿ ಗರಿ ಸನಿ ಧನಿ ನಿದ ನಿದ ಪಮ ಸನಿ ಗರಿ ಸನಿ ಧನಿ ನಿದ ನಿದ ಪಮ ಗಮ ಪದ ನಿಸ ನಿದ ಪಮ ಗರಿ ಗರಿ ಗಮ ಪದ ನಿಸ ನಿದ ಪಮ ಗರಿ ಗರಿ. ಸನಿ ಸರಿ ಗಮ ಪದ ಸನಿ ಸರಿ ಗಮ ಪದ ನಿದ ಪಮ ಗರಿ ಗ ಸಾಸ ನಿದ ಪಮ ಗರಿ ಗ ಸಾಸ ಸನಿ ಗರಿ ಸನಿ ಧನಿ ನಿದ ನಿದ ಪಮ ಸನಿ ಗರಿ ಸನಿ ಧನಿ ನಿದ ನಿದ ಪಮ ಗಮ ಪದ ನಿಸ ನಿದ ಪಮ
ಮಗರಿ ಗರಿ ಗಮ ಪದ ನಿ ಸ ನಿ ದ ಪ ಮಗರಿ ಗರಿ. ಒಂದ್ಸಲ ಹಾಡಿ. ಸ ನಿ ಸರಿ ಗಮ ಪದ ನಿ ದ ಪ ಮಗರಿ ಗ ಸಾ ಸ ಸ ನಿ ಗರಿ ಸ ನಿ ದ ನಿ ನಿ ದ ನಿ ದ ಪ ಮ ಗಮ ಪದ ನಿ ಸ ನಿ ದ ಪ ಮಗರಿ ಗರಿ. ಸರಿಯಾಗಿದೆ. ಸ ನಿ ಸರಿ ಗರಿ ಸ ನಿ ಸರಿ ಗರಿ ಗ ಗ ಅದು ನಿಲುಗಡೆ. ಆಮೇಲೆ ಮನೋಧರ್ಮದಲ್ಲಿ ಹೇಗ್ ಬೇಕೋ ಹಾಗೆ ರಾಗಾಲಾಪನೆ ಮಾಡಿ ನಿಲ್ಲಿಸಬಹುದು. ಪಲ್ಲವಿದು ಸ್ವರ ಅರ್ಥ ಆಯ್ತಾ ನಿಮ್ಗೆ? ಅರ್ಥ ಆಯ್ತು. ಆಗಿದೆ ಅಲ್ವಾ? ಸಾಹಿತ್ಯ ಭಾಗ ನೋಡೋಣವಾ? ಶಂಕರಿ ನಿನ್ ಶಂಕರಿ ನಿನ್ ನೇಯಿಕ ನೇಯಿಕ ಚಾಲನಂ ಚಾಲನಂ ಮಿತಿನಿ ಮಿತಿನಿ ಶಂಕರಿ ನಿನ್ನೆ ಇಕ ಚಾಲನಂ ಮಿತಿನಿ. ಮೊದಲನೇ ಸಂಗತಿ ಅರ್ಥ ಆಯ್ತು ಅನ್ಸತ್ತೆ ಅಲ್ವಾ? ಎರಡನೇ ಸಂಗತಿಗೆ ಹೋಗೋಣವಾ? ಸ ಶಂಕರಿ ನಿನ್ನೆ ಇಕ ಶಂಕರಿ ನಿನ್ನೆ ಇಕ ಚಾಲನಂ ಚಾಲನಂ ಮಿತಿನಿ ಮಿತಿನಿ. ಇಲ್ಲಿ ಕಲಿಸುವಾಗ ಮಾತ್ರ ತಾಳಕ್ಕೆ ಸರಿಯಾಗಿ ಪದವಿಭಾಗ ಮಾಡ್ತೀವಿ. ಪೂರ್ತಿ ನೀವು ಹಾಡುವಾಗ ಆದಷ್ಟು ಅರ್ಥ ವ್ಯತ್ಯಾಸ ಬರದೇ ಇರೋ ತರ ಪದಗಳು ಬಿಡಿಸಿ ಹಾಡ್ಬೇಕಾಗತ್ತೆ. ಅಂದ್ರೆ ನೀವು ಕಲ್ತ ಮೇಲೆ ಶಂಕರಿ ನಿನ್ನೆ ಇಕ ಚಾಲ ನಮ್ಮಿತೀನಿ. ಶಂಕರಿ ನಿನ್ನೆ ಇಕ ಚಾಲ ನಮ್ಮಿತಿ ನೀ ನಮ್ಮಿತೀನಿ ಕೂಡ ಬರ್ಲಿ. ನಮ್ಮಿತೀನಿ ಅಂತಾಗತ್ತೆ. ಚಾಲ ನಮ್ಮಿತೀನಿ ಅಲ್ಲಿಗೊಂದು ಅರ್ಥ ಬರುತ್ತೆ. ಮೂರನೇ ಸಂಗತಿಗೆ ಹೋಗೋಣ. ಶಂಕರಿ ನಿನ್ನೆ ಇಕ ಶಂಕರಿ ನಿನ್ನೆ ಇಕ ಚಾಲನಂ ಚಾಲನಂ ಮಿತಿನಿ ಮಿತಿನಿ. ಶಂಕರಿ ನಿನ್ನೆ ಇಕ ಚಾಲನಂ ಮಿತಿನಿ. ಶಂಕರಿ ನಿನ್ನೆ ಪಲ್ಲವಿ ಭಾಗ ಸ್ವಲ್ಪ ಅರ್ಥ ಆಯ್ತಾ ನಿಮ್ಗೆ? ಹ್ಞೂ ಮೇಡಮ್. ಮೊದಲನೇ ಸಂಗತಿ ಕೊನೆ ಸಂಗತಿ ಒಂದ್ಸಲ ಹಾಡಿ. ಮೂರನೇದು ಶಂಕರಿ ನಿನ್ನೆ ಇಕ ಚಾಲನಂ ಮಿತಿನಿ. ಸರಿಯಾಗಿದೆ ಶಿಲ್ಪ. ಇದನ್ನ ಅಭ್ಯಾಸ ಮಾಡಿ.